ये फिलर्स डालेगा तो बाल रुक जाते हैं, झड़ने के बाल भी रुक जाते हैं। ये फिलर्स ये जो है छः छः टाइम ट्रीटमेंट करना इसका। 6 बार करेगा तो बाल जितने भी बाल तुमने गिरते हैं वो बाल पूरे बच जाते हैं, बाल झड़ते नहीं। हेयर फॉल के लिए पहले जो है बाल रुकते हैं, सेकेंड कोर्स जो है बाल तुम ग्रोथ होते हैं। ये जो मसाज जो है जो फिलर से में डालते हैं उसके बाद में जो है ये मसाज ब्लड सर्कुलेशन होता है सिर को पूरा भी। अच्छा, जो है बाल ग्रोथ होने के वास्ते ये होता है डर्मारोल इधर डर्मारोल। इसे क्या है, ये भी एक वीक में एक बार डर्मारोल करना चाहिए। तो अंदर जो है छोटे छोटे नीटल्स घुसती है, वो ग्रोथ होने के वास्ते ये होता है। रिजल्ट जो है तुम ना एक 25 ಡೇಸ್ 30 ಡೇಸ್ में ರಿಸಲ್ಟ್ ಆಗಿದೆ जी। ಮೇಡಮ್ ನಿಮ್ಮ ಹೆಸರು ಹೇಳಿ ಮೇಡಮ್। ನಮಸ್ತೆ, ನನ್ನ ಹೆಸರು ಕವಿತಾ ಅಂತ। ಏನು ಕೆಲಸ ಮಾಡ್ತೀರಾ ಮೇಡಮ್? ನಾವಿಲ್ಲಿ ಬನ್ನಿ ಮಂಟಪಲ್ ಗಾರ್ಮೆಂಟ್ಸ್ ಇದೆ, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತೀವಿ। ಓಕೆ, ಇಲ್ಲಿ ನೀವು ಏನಕ್ಕೋಸ್ಕರ ಯಾವ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀರಾ ಮೇಡಮ್? ಇಲ್ಲಿ ನಾವು ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗಿತ್ತು। ಅದಕ್ಕೆ ಯಾರೋ ಒಬ್ರು ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು। ಅದಕ್ಕೆ ನಾವು ಆದ್ರೂ ಅಲ್ಲಿ ಬರೋ ಕಮ್ಮಿ ಸಂಬಳಕ್ಕೆ ನಾವು ಎಲ್ಲಿ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಬರಕ್ಕೆ ಎದುರುತ್ತಿದ್ದೆ। ಹಂಗ ಒಂದ್ಸರಿ ಮಾತಾಡ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ। ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗೈತೆ, ಬರೋದಷ್ಟು ನೀವು ಎಷ್ಟೆಷ್ಟು ಕೇಳ್ತಿರೋ ಏನೋ ಕಷ್ಟ ಆಗುತ್ತೇನೋ ಸರ್ ಅಂತ ಅಂದಿದ್ದಕ್ಕೆ ಪರವಾಗಿಲ್ಲ, ನಾವು ಇರೋರ ಹತ್ರ ಕರೆಕ್ಟಾಗಿ ತಗೊಳ್ತೀವಿ, ಆದ್ರೆ ಬಡವರು ಅಂತ ಸ್ವಲ್ಪ ಇದು ಮಾಡಿ ನಾವು ತಗೊಳ್ತೀವಿ, ಪರವಾಗಿಲ್ಲ। ನಾವು ಫ್ರೀ ಟ್ರೀಟ್ಮೆಂಟ್ ಮೆಡಿಸನ್ ಸ್ವಲ್ಪ ಕೊಟ್ಟು ಸಾಕು, ನಾವು ನಾನು ನೋಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು, ಟ್ರೀಟ್ಮೆಂಟ್ ತಗೊಂಡ್ವಿ। ಈಗ ಸುಮಾರು 1-2 ತಿಂಗಳಿಂದ ತಗೊಳ್ತಾ ಇದೀವಿ। ಬ್ಯಾಕ್ ಪೇನ್ಸ್ ಫುಲ್ ಕಮ್ಮಿ ಆಗಿದೆ। ಅದನ್ನ ಇನ್ನೊಂದು 2-3 ತಿಂಗಳು ಔಷಧಿ ಕೊಡ್ತವ್ರೆ, ಅದನ್ನ ತಗೊಂಡ್ರೆ ಇದು ಪರ್ಮನೆಂಟಾಗಿ ಕಮ್ಮಿ ಆಗಬೇಕಲ್ವ, ಅದಕ್ಕೆ ಇನ್ನೊಂದು 2-3 ತಿಂಗಳು ತಗೊಳ್ಳಿ ಅಂತ ಹೇಳಿದ್ದಾರೆ। ಇವಾಗ ಮಿಡಿಲ್ ಕ್ಲಾಸ್ ಪರ್ಸನ್ ಅವರು ಇಲ್ಲಿ ಬಂದು ಔಷಧಿ ತಗೋಬಹುದು ಸರ್, ತಗೋಬಹುದು, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ। ಆಮೇಲೆ ದುಡ್ಡು ನೀವು ಕೊಡ್ಲೇಬೇಕು ಇಷ್ಟು ಅಂತ ಕೈಯಿಂದ ಹಾಕೊಂಡು, ಅದು ಅಲ್ಲದೆ ರಂಜಾನಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರಂತೆ ಬಡವ್ರಿಗೆ। ಅಂತರಲ್ಲಿ ಇಲ್ಲಿ ನಾವು ಗಾರ್ಮೆಂಟ್ಸ್ಗೆ ಹೋಗೋದು ತುಂಬಾ ಪ್ರಾಬ್ಲಮ್ ಆಗಿದೆ। ಅಲ್ಲಿ ಕೊಡೋ ಸಂಬಳಕ್ಕೆ ನಾವು ಇದಕ್ಕೆ ಜೀವನ ಮಾಡೋದೇ ಕಷ್ಟ, ಬಾಡಿಗೆ ಕಟ್ಕೊಂಡು ಫೀಸು ಗೀಸು ಅಂಥದ್ರಲ್ಲಿ ಈಗ ಬ್ಯಾಕ್ ಪೇನ್ ಅದು ನಾವು ಎಲ್ಲಿ ದುಡಿಯೋಕ್ಕಾಗ ಶಕ್ತಿ ಎಲ್ಲ ಇಲ್ಲೇ ಕಳ್ಕೊಂಡು, ಅಂಥದ್ರಲ್ಲಿ ಇವ್ರಿಗೆ ಹೇಳೋದು ಸ್ವಲ್ಪ ಇದು ಮಾಡ್ಕೊಂಡು ನಮಗೆ ಚೆನ್ನಾಗಿ ಬಡವರು ಅಂತಂದು ಸ್ವಲ್ಪ ಇದು ಮಾಡಿ ಕೊಡ್ತಾರೆ। ಬೇರೆ ಯಾವ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಬ್ಯಾಕ್ ಪೇನ್ ಒಂದು, ಫೇಸ್ ಅಲ್ಲಿ ಫುಲ್ ಹೀಟಿಗೆ ಬ್ಲ್ಯಾಕ್ ಆಗಿತ್ತು, ಅದೊಂದು ಟ್ರೀಟ್ಮೆಂಟ್ ಕೊಡ್ತವ್ರೆ। ಆಮೇಲೆ ಡಸ್ಟ್ ಅಲರ್ಜಿ ತರ ಆಗ್ಬಿಟ್ಟಿತ್ತು, ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ತರ ಆಗಿ ಡಸ್ಟ್ ಅಲರ್ಜಿ ಆಗಿತ್ತು, ಅದಕ್ಕೆ ಇವರೇ ಟ್ರೀಟ್ಮೆಂಟ್ ಕೊಡ್ತವ್ರೆ। ಆಮೇಲೆ ಹೀಟ್ ಅಲ್ಲಿ ಪವರ್ ಮಿಷಿನ್ ಅಲ್ಲಿ ಕೆಲಸ ಮಾಡ್ತೀವಿ, ಏರ್ ಎಲ್ಲ ಫುಲ್ ವೈಟ್ ತರ ಆಗೋದು, ಆಮೇಲೆ ಫುಲ್ ಈಜುತ್ತಾ ಇತ್ತು, ಅದಕ್ಕೂ ಕೊಡ್ತಾರೆ। ಹೇರ್ ಫಾಲ್ ಆಗ್ತಾ ಇತ್ತು ಇವಾಗಿಲ್ಲ, ಕಮ್ಮಿ, ಇವಾಗ ಶುರು ಮಾಡಿರೋದು, ಸ್ವಲ್ಪ ಪರವಾಗಿಲ್ಲ, ಕಂಟ್ರೋಲ್ ಆಗಿದೆ। ನಿಮ್ಗೆ ಈ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಮೇಡಮ್? ಅಡ್ರೆಸ್ ಅಲ್ಲೇ ಕೆಲಸ ಮಾಡೋರು ಯಾರೋ ನನಗೆ ಇಲ್ಲಿ ಹೇಳಿದ್ರು, ಹಂಗಾಗಿ ನಾನು ಅವ್ರನ್ನ ಕರ್ಕೊಂಡ್ ಬಂದು ಇವ್ರನ್ನ ನೋಡಿದ್ರು। ಅಂದ್ರೆ ಅವ್ರಿಗೆ ವಾಸ ಆಗಿದೆ, ಅದಕ್ಕೋಸ್ಕರ ಅವರು ನಿಮ್ಗೆ ಅಡ್ರೆಸ್ ಕೊಟ್ಟಿದ್ದಾರೆ? ಅವ್ರ ಅಡ್ರೆಸ್ ಕೊಟ್ಟು ಅವಾಗ ನಾನು ಇಲ್ಲಿ ಬಂದೆ। ಥ್ಯಾಂಕ್ ಯು ಮೇಡಮ್। ನಿಮ್ಮ ಹೆಸರು ಹೇಳಿ ಸರ್? ನಮಸ್ಕಾರ, ನನ್ನ ಹೆಸರು ರಾಣಿ ಜಿ। ಏನ್ ಕೆಲಸ ಮಾಡ್ತೀರಮ್ಮ? ಎಲೆಕ್ಟ್ರಾನಿಕ್ ಕೆಲಸ ಸರ್। ಮೈಸೂರಿನಲ್ಲಿ ವಾಸ ಆಗಿದ್ದೀರಾ? ಮೈಸೂರಲ್ಲೇ ವಾಸ ಆಗಿರೋದು। ಏನ್ ತೊಂದರೆ ಆಗಿದೆ ನಿಮಗೆ? ಮಂಡಿ ನೋವಿತ್ತು ಸರ್, ಮಂಡಿ ನೋವಿತ್ತು, ಸರ್ ಅದು 1 ವರ್ಷದಿಂದ ಅಂತ ತಿಳ್ಕೊಳ್ಳಿ, ಅಷ್ಟು ನೋವಿರಲಿಲ್ಲ, ತುಂಬ ನೋವಾಗಿದ್ದು ಇವಾಗ 1-2 ತಿಂಗಳಿಂದ। ಆವಾಗ ನಾನು ಮೆಡಿಸಿನ್ ತೊಗೊಳಕ್ಕೆ ಯಾರು ಹೇಳಿದರು, ಈ ಥರ ಮೆಡಿಸಿನ್ ನಾನು ಫುಲ್ ಮಾಡಿದೆ ಸರ್। ಇಲ್ಲಿ MR ಸ್ಕ್ಯಾನಿಂಗ್ ಎಲ್ಲ ತೆಗೆಸ್ದೆ, ಅದಕ್ಕೂ ವಾಸಿ ಆಗಲಿಲ್ಲ। ತಿರ್ಗಾ ಹುಳುಕ್ ತೆಗಿಸಿ ಅಂತೇಳ್ಬಿಟ್ಟು ಅಲ್ಲೂ ಮಾಡಿಸ್ದೆ, ಅಲ್ಲೂ ಆಗಲಿಲ್ಲ। ನಮಗೆ ಯಾರೋ ಈ ಥರ ಮಾಡಿಸಿದ್ದಾರೆ ಕರೆಂಟ್ದು, ಅಲ್ಲಿ ಹೋಗಿ ಮಾಡಿಸಿ ಅಂತ ಹೇಳಿದ್ರು ಡಾಕ್ಟ್ರ್ ಹತ್ರ, ಆವಾಗ ಬಂದು ಇಲ್ಲಿ ಮಾಡಿಸ್ಕೊಂಡೆ, ವಾಸಿ ಆಯಿತು ಸರ್। ನನಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಮ್ಮ ಇಲ್ಲಿಗೆ? ಇಲ್ಲಿ ಸರ್ 1 ತಿಂಗಳಿಂದ ಬರ್ತಾ ಇದ್ದೀನಿ ಸರ್। ಇವಾಗ ಹೆಂಗೈತಮ್ಮ? ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್, ವಾಸಿ ಆಗಿದೆ। ವಾಸಿ ಆಗಿದೆ। ನೀವು ಆರಾಮಾಗಿ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದರಿಂದ ನಿಮಗೆ ವಾಸಿ ಆಗಿದೆ ಸರ್। ಏನು ಇವರೆಲ್ಲ ಮಾತ್ರೆ ಎಲ್ಲ ಕೊಡ್ತಾರೆ? ಮಾತ್ರೆ ಎಲ್ಲ ಕೊಡ್ತಾ ಇದ್ದಾರೆ ಸರ್, ಮಾತ್ರೆ, ಆಮೇಕಿಂದ ಇದು ಕಾಲ್ಗೆಲ್ಲ ಇದು ಮಾಡ್ತಾ ಇದ್ದಾರೆ, ಮಸಾಜ್ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ, ಅದು ವಾಸಿ ಆಗ್ತಾ ಇದೆ। ಇವಾಗ ಇವರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಮ್ಮ? ಸರ್, ಗುಡ್ ಡಾಕ್ಟ್ರು ಅಂತ ಹೇಳ್ತೀನಿ ಸರ್। ಥ್ಯಾಂಕ್ ಯು। सर, आपका नाम क्या सर? मेरा नाम प्रकाश। प्रकाश,
क्या उम्र है आपकी? 74। 74 ईयर्स। ये क्या करा रहे हैं आप? ये शुगर का ये सभी बड़ा हो गया था, दोनों भी मोटा हो गया। मोटा। ये तो कम हो गया। ये करने के बाद कम हुआ। कम कब हुआ। से करा रही सर ये? ये 3 ट्रिप गया। 3 ट्रीटमेंट हुआ। अब शुगर कंट्रोल में है आपकी? ज़रा ज़रा कम कंट्रोल हो रहा है। तो कितना था सर शुगर आपको? उनको 475 था। ओह, अब करने के बाद वो कम हो रहा है, कम हो रहा है। 50-50 कम। तो कैसा अभी आपको जो है ट्रीटमेंट दिया जा रहा है, तो वहाँ पे आप पैर रखे हैं, तो आपको कुछ प्रॉब्लम हो रही है क्या? कुछ कैसा प्रॉब्लम महसूस नहीं है, खींचता है, अच्छा। ऐसा खींचता है, ऐसा वाइब्रेट करता है, डिफरेंट टाइप है। कोई भी इसका साइड इफेक्ट आपको नहीं? साइड इफेक्ट क्या भी क्या भी नहीं हुआ। खींचता है। हाँ। इसका पेन सभी इधर। ये ब्लड सर्कुलेशन को उसमें हिप चढ़ाने का वास्ते ये यूज़ होता है। ನಗರ ಇಮಿಡಿಯೇಟ್ ಇದು ಗೊತ್ತಾ ಸ್ಮಾರ್ಟ್ ಬಿಕಾಸ್ ಮುಂಚೆ ಅಲ್ಲಿ ಟರ್ನ್ ಆಗುತ್ತೆ ಬಲರ್ ಸೈಡ್, ಇವಾಗ ಅಲ್ಲಿ ಎಲ್ಲ ಸ್ಟ್ರೇಟ್ ಹೋಗಿದ್ರೆ ಇದು ಬರುತ್ತೆ. ಸರ್, ನೀವು ನಿಮ್ಮ ತಂದೆಯನ್ನು ಈ ಕ್ಲಿನಿಕ್ ಕರ್ಕೊಂಡು ಬಂದಿದ್ದೀರಾ? ಹೌದು ಇದ್ರದ್ದು ಅಡ್ರೆಸ್ ಹೆಂಗೆ ಗೊತ್ತಾಯಿತು ಸರ್ ನಿಮಗೆ? ಸರ್, ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಕೊಲೀಗು. ಅವರು ನಮಗೆ ಇಲ್ಲಿ ಅಡ್ವೈಸ್ ಮಾಡಿದ್ರು. ಅವ್ರು ಆಲ್ರೆಡಿ ಫೇಸ್ಗೆ ಟ್ರೀಟ್ಮೆಂಟ್ ತಗೋತಾಯಿದ್ರು. ಸರಿ, ನಿಮ್ಮದು ಹೆಂಗೋ ಫೇಸ್ ಎಲ್ಲ ಬರ್ನ್ ಆಗಿದೆ, ಸೊ ಹಾಗಾಗಿ ತೋರಿಸಿ ಬನ್ನಿ ಇಲ್ಲಿ ಅಂತಂದರು. ಹಾಗಾಗಿ ನಾನು ಬಂದು ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡೆ. ನಾನು ಟ್ರೀಟ್ಮೆಂಟ್ ತೊಗೊಂಡು ಕಂಫರ್ಟಬಲ್ ಆದಮೇಲೆ ನನ್ನ ಇವರು ಸರ್ ಶುಗರ್ದೆಲ್ಲ ಚೆಕ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹೇಳಿದೆ ಸರ್, ಈ ಥರ ಇನ್ಸುಲಿನ್ ತಗೋತಾ ಇದ್ದಾರೆ, ಸೊ ಅದು ಇನ್ಸುಲಿನ್ ತಗೊಳ್ಳೋ ಥರ ಕಡಿಮೆ ಮಾಡಿ. ಹಾಗಾಗಿ ಈಗ ಅವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಸೊ ಅವ್ರಿಗೆ ರೆಡ್ಯೂಸ್ ಆಗ್ತಾ ಇದೆ. ಸರ್, ಒಂದು ಮಿಡಿಲ್ ಕ್ಲಾಸ್ ಪರ್ಸನ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೋದಾ ಸರ್? ಸರ್, ಮಿಡ್ಲ್ ಕ್ಲಾಸ್ ಪರ್ಸನ್ಗಳಿಗೆ ತುಂಬ ಕಂಫರ್ಟಬಲ್ಲು, ಯಾಕೆಂದರೆ ಬೇಕಾದಷ್ಟು ಸೆಂಟ್ರ್ಗಳಿದೆ, ಎಲ್ಲ ಕಾಸ್ಟ್ಲಿ ಇದೆ. ಬಟ್ ಇದು ಮಿಡ್ಲ್ ಕ್ಲಾಸ್ಗೆ ತುಂಬ ವರ್ತಿ, ತುಂಬ ಕಂಫರ್ಟಬಲ್ ಫೀಲಿಂಗ್ ಇದೆ. ಮತ್ತು ನಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಂಫರ್ಟಬಲಾಗಿ ನಾವು ಇಲ್ಲಿ ಬರ್ಬೋದು. ಸುಮಾರು ಜನ ಬರ್ತಾರೆ ಸರ್, ಅದರ ಫ್ಯಾಮಿಲೀಸ್ಗಳು ಸಿಕ್ಕಾಬಿಟ್ಟೆ ಇದೆ. ಸೊ ಅದಕ್ಕೆ ಫಸ್ಟ್ ನಾವು ಫೋನ್ ಮಾಡಿಬಿಟ್ಟೆ ಬರ್ತೀವಿ, ಬರ್ಬೋದಾ ಇದಾರ ಕನ್ಫರ್ಮ್ ಮಾಡಿಕೊಂಡೆ ಕರ್ಕೊಂಡೆ ಬರ್ತೀವಿ. ತಾವು ಎಲ್ಲಿಂದ ಬರ್ತೀರಾ ಸರ್? ಸೊ ಗಾಯತ್ರಿಪುರಂ ಚರ್ಚ್ ಹತ್ರ ಇದೆ. ತಾವು ಏನು ಕೆಲಸ ಮಾಡ್ತೀರಾ ಸರ್? ರೈಲ್ವೇಸಲ್ಲಿ ರೈಲ್ವೇಸ್ನಲ್ಲಿ ಇದೆ.